ಭಯಭಕ್ತಿಯಿಂದ ಬದುಕಲೆಂದು ದೇಗುಲ ನಿರ್ಮಿಸಲಾಗುತ್ತದೆ ಹೊರತು ದೇವರಿಗೆ ನೆಲೆ ಕಲ್ಪಿಸಲು ಎಂದಲ್ಲ ಎಂದು ಚನ್ನರಾಯಪಟ್ಟಣ ಕೋಟೆ ಬೀದಿಯ ಗುಡಿ ಭಟ್ಟರು ಹೇಳಿದರು. ತಾಲೂಕಿನ ಇರಿಸವೆ ಹೋಬಳಿ ಉಳ್ಳವಳ್ಳಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇಗುಲ ನಿರ್ಮಾಣಕ್ಕೆ ಬುಧವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ದೇವರು ಇಲ್ಲದ ಜಾಗವಿಲ್ಲ. ಭೂಮಿಯ ಮೇಲಿನ ಪ್ರತಿಯೊಂದು ವಸ್ತು ಹಾಗೂ ಕಣಕಣದಲ್ಲಿಯೂ ದೇವರಿದ್ದಾನೆ. ಆದರೆ ಪೂಜಿಸಲೆಂದು ನಿರ್ದಿಷ್ಟ ಸ್ಥಳ ಗುರುತಿಸುವ ಸಲುವಾಗಿ ದೇಗುಲ ನಿರ್ಮಿಸಲಾಗುತ್ತದೆ ಎಂದರು. ದಿಂಡಿಗ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ನಿರ್ದೇಶಕ ಎಚ್.ಕೆ. ಯೋಗೀಶ್ ಮಾತನಾಡಿ, ಊರು ಹಾಗೂ ಜನತೆ ನೆಮ್ಮದಿ ಹಾಗೂ ಕ್ಷೇಮದಿಂದ ಇರಬೇಕಾದರೆ ಗ್ರಾಮದಲ್ಲಿರುವ ಧಾರ್ಮಿಕ ಕೇಂದ್ರಗಳು ಸುರಕ್ಷಿತ ಹಾಗೂ ಸುಂದರವಾಗಿರಬೇಕು. ದೇಗುಲಗಳು ಶಿಥಿಲಗೊಂಡಿದ್ದರೆ ಅಥವಾ ಪಾಳು ಬಿದ್ದಿದ್ದರೆ ಅಂತಹ ಊರು ಸ್ಮಶಾನಕ್ಕೆ ಸಮ ಎಂದರು. ಗುಡಿಭಟ್ಟರು ವಿಶೇಷ ಕಳಶ ಪ್ರತಿಷ್ಠಾಪನೆಯೊಂದಿಗೆ ತಳಹದಿ ಪೂಜೆ ನೆರವೇರಿಸಿದರು. ಪ್ರಧಾನ ಅರ್ಚಕರಾದ ರಂಗಯ್ಯ, ವೆಂಕಟೇಶ್ ಹಾಗೂ ವರದರಾಜು ಪೂಜಾ ವಿಧಿವಿಧಾನಗಳನ್ನು ನಡೆಸಿದರು. ಪ್ರಮುಖರಾದ ವೆಂಕಟೇಶ್, ರಂಗಸ್ವಾಮಿ, ಅಣ್ಣಪ್ಪ ಸ್ವಾಮಿಗೌಡ, ಗೌಡಪ್ಪ ರಾಮೇಗೌಡ, ರಾಮಚಂದ್ರ, ಬಾಲಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. ವರುಣ, ವಾಯು, ಕುಬೇರ, ಈಶಾನ್ಯ, ಕ್ಷೇತ್ರಪಾಲಕ, ವಾಸ್ತುಪುರುಷ, ದೇವತಾ ಪೂಜಾ ಉದ್ದೇಶ್ಯ ಶ್ರೀ ಭೂಕಲನ, ಕಾಷ್ಟಛೇದನ, ವೃಕ್ಷಛೇದನ, ಭೂಕಲಕ್ಷಿತ ಅನ್ನುವ ನಿನ್ನ ಪ್ರೇರಣೆಯಂತೆ ಈ ಎಲ್ಲ ಪೃಥ್ವಿತ್ರಯ ಧೃತಾಲೋಕಾದೇವಿ ತ್ವಂ ವಿಷ್ಣುನಾಥೃತ ತ್ವಂಚಧಾರ್ಯಮಾನ್ ದೇವಿ ಪವಿತ್ರಂ ಕುರುಚಾಸನಂ ಅಸ್ಮಿನ್ ಕಲಶ ಸಾನ್ನಿಧ್ಯ ಓಂ ಭೂಃ ಶ್ರೀದೇವಿ ಆದಿತ್ಯಾಂ. ಮಂಜುನಾಥ್, ಐಕೆ, ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.